ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾಯಕೊಂಡ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು. ಕಾರಿಗನೂರು ಗ್ರಾಮದಲ್ಲಿ ರೋಡ್ ಶೋ ಮಾಡಿದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗ್ರಾಮಸ್ಥರು ಪಟಾಕಿ ಸಿಡಿಸುವ ಮೂಲಕ ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಕಳೆದ 5 ಬಾರಿ ಗೆದ್ದಿರುವಂತಹ ಬಿಜೆಪಿ ಸಂಸದರು ಕ್ಷೇತ್ರದಲ್ಲಿ ಗುರುತರ ಅಭಿವೃದ್ಧಿಯನ್ನ ಮಾಡಿಲ್ಲ. ಹಾಲಿ ಸಂಸದರು ಮೋದಿಯವರ ಹೆಸರು ಹೇಳ್ಕೊಂಡು ಮತ ಕೇಳ್ತಿದ್ದಾರೆ. ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳ ಮೇಲೆ ಮತ ಕೇಳ್ತಾ ಇಲ್ಲ. ದಾವಣಗೆರೆಯಲ್ಲಿ 25 ವರ್ಷದಿಂದ ಏನ್ ಕೆಲಸ ಮಾಡಿದ್ದಾರೆ, ಮುಕ್ತ ಚರ್ಚೆಗೆ ಬರಲಿ ಅಂತಲೂ ಕೂಡ ಸವಾಲ್ ಹಾಕಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ನಮ್ಮ ಗ್ಯಾರಂಟಿ ಯೋಜನೆಗಳು ಇವತ್ತಿನ ದಿನ ಒಳ್ಳೆಯ ರೀತಿ ವರ್ಕೌಟ್ ಆಗ್ತಾ ಇದೆ. ಎಲ್ಲ ಮತದಾರರು ಕೂಡ ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿಯೊಂದು ಕುಟುಂಬದಲ್ಲೂ ಬಡ ಕುಟುಂಬದಲ್ಲಿ ಒಂದಲ್ಲ ಒಂದು ಗ್ಯಾರಂಟಿಯಿಂದ ಬೆನಿಫಿಟ್ಸ್ ತೊಗೊತಾ ಇದ್ದಾರೆ. ಮೋದಿಯವರು ಬಂದರೂ ಕೂಡ ನಮ್ಮ ಗ್ಯಾರಂಟಿ ಮ್ಯಾಜಿಕ್ ಇದೆ. ಈ ಬಾರಿ ಮೋದಿ ಮ್ಯಾಜಿಕ್ಕಿನ ಗ್ಯಾರಂಟಿ ಮ್ಯಾಜಿಕ್ಕು ಎತ್ತಿ ಹಿಡಿಯುತ್ತೆ ಅನಿಸುತ್ತೆ ನನಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಅದು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲೂ ಮೋದಿಜಿ ಬಂದೋಗಿದ್ರು. ಆವಾಗೂ ಕೂಡ ಏನು ಎಫೆಕ್ಟ್ ಆಗಲಿಲ್ಲ. ನಮ್ಮ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇವತ್ತು ಕೂಡ ಒಂದು ಒಳ್ಳೆಯ ವಾತಾವರಣ ಇದೆ. 8 ಕ್ಷೇತ್ರ, ಅದರಲ್ಲಿ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಜೊತೆಗೆ ನಮ್ಮ ಒಬ್ಬರು ಸಚಿವರು ಕೂಡ ಇದ್ದಾರೆ. ಈಗ ಕೊರತೆ ಇರೋದು ಸಂಸದರದು. ಅದನ್ನು ಜನರು ಕೂಡ ಈಗ ಅರ್ಥ ಮಾಡ್ಕೊತಾ ಇದ್ದಾರೆ. 5 ಬಾರಿ ಗೆದ್ದಿರುವಂತಹ MP ಅವರು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಜನರೇ ತೀರ್ಮಾನ ಮಾಡ್ತಾ ಇದ್ದಾರೆ. BJPಯವ್ರು ಮತಯಾಚನೆ ಮಾಡುವಾಗ ಅವರು ನಿಮ್ಮ ವೋಟ್ನ ಮೋದಿಜಿ ಕೊಡ್ರಿ, ದೇಶ ಕಟ್ಟಕ್ಕೆ ನೀವು ವೋಟ್ ಕೊಡ್ರಿ ಅಂತ ಕೇಳ್ತಾರೆ ಹೊರತು ಸ್ಥಳೀಯವಾಗಿ ನಮ್ಮ ಜನರ ಸಮಸ್ಯೆಗಳೇನಿವೆ, ನಾನು MP ಆದರೆ ಈ ಕ್ಷೇತ್ರದಲ್ಲಿ ಇದನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಈಗ ಮತ್ತು ಮುಂದೆ ಏನು ಮಾಡ್ತೀವಿ ಅಂತ ಅದನ್ನು ಮಾತಾಡ್ತಾ ಇದ್ದಾರೆ. ಕಳೆದ 25 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.